ವಕ್ಫ್ ತಿದ್ದುಪಡಿ ಮಸೂದೆ ಲೋಕಸಭೆಯಲ್ಲಿ ಅಂಗೀಕಾರಗೊಂಡ್ರೆ ಕಾನೂನು ಸುವ್ಯವಸ್ಥೆ ಹಾಳಾಗುವ ಸಾಧ್ಯತೆ ಇದೆ. ಹಾಗಾಗಿ ಜಿಲ್ಲೆಯಲ್ಲಿ ಕಟ್ಟುನಿಟ್ಟಿನ ಮುಂಜಾಗ್ರತಾ ಕ್ರಮ ವಹಿಸಲು ಶ್ರೀರಾಮ ಸೇನಾ ಕರ್ನಾಟಕ ಹಾಸನ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂಬಂಧ ಶ್ರೀರಾಮ ಸೇನೆಯ ಸುಂದರೇಶ್ ನರಗಲ್ ಮಾಧ್ಯಮದವರೊಂದಿಗೆ ಮಾತನಾಡಿ, ಇಡೀ ದೇಶದಲ್ಲಿ ವಕ್ಫ್ ಬೋರ್ಡ್ ತಿದ್ದುಪಡಿಯ ಬಗ್ಗೆ ಪರ ವಿರೋಧ ಚರ್ಚೆ ಕಾವೇರ್ತಾ ಇದೆ. ಕೆಲವು ಮೌಲ್ಯಗಳು ತಿದ್ದುಪಡಿ ಆದರೆ ದೇಶದಲ್ಲಿ ರಕ್ತಪಾತ ಆಗುತ್ತೆ ಅಂತ ಹೇಳಿಕೆ ಕೊಡ್ತಿದ್ದಾರೆ. ಇದು ಗಲಭೆಗೆ ಪ್ರಚೋದನೆ ನೀಡುವ ಮುನ್ಸೂಚನೆ. ತಾವು ಜಿಲ್ಲೆಯಾದ್ಯಂತ ತಕ್ಷಣ ಕಾನೂನು ಸುವ್ಯವಸ್ಥೆ ಬಿಗಿಗೊಳಿಸಿ ಪ್ರಚೋದನೆ ನೀಡುವವರನ್ನ, ಸಮಾಜಘಾತುಕರನ್ನ ಬಂಧಿಸಿ ಹಾಗೂ ಸೂಕ್ಷ್ಮ ಪ್ರದೇಶಗಳಲ್ಲಿ ರಕ್ಷಣೆ ಹೆಚ್ಚಿಸಿ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಬೇಕು ಅಂತ ಆಗ್ರಹಿಸಿದರು. ಸರ್ಕಾರ ವಕಫ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಲು ಹೊರಟಿದೆ. ಈಗಾಗಲೇ ಅಧಿವೇಶನದಲ್ಲಿ ತಿದ್ದುಪಡಿಯನ್ನು ಕೂಡ ಮಾಡುತ್ತೆ. ಹಾಗಾಗಿ ಕೆಲವೊಂದು ಮುಸ್ಲಿಂ ಸಮಾಜದವರು ಎಲ್ಲೆಲ್ಲೋ ಒಂದು ಹೇಳಿಕೆಗಳನ್ನು ಕೊಟ್ಟು ಅನೇಕ ಕೋಮಗಲಾಭಿ ಮಾಡುವಂಥ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲಿ ಮುಸ್ಲಿಮ್ಸರ ಬಾವಳ್ಯ ಇದೆ ಅಲ್ಲಿ ತಮ್ಮ ಹಿಂದೂಗಳ ಭೂಮಿಯನ್ನು ಈಗ ವಕಫಲ್ಲಿ ಭೂಮಿ ಕಿತ್ಕೊಳ್ಳೋದಂತಾಯಿತು. ಈಗ ಕೋಮಗಲಾಭಿ ಮಾಡಿ ಅಲ್ಲಿರುವಂಥ ಹಿಂದೂಗಳಿಗೆ ಟಾರ್ಚರ್ ಮಾಡಿ ಹಿಂದೂಗಳನ್ನು ಒಕ್ಕಲಿ ಬೆರೆಸಿ ಅವರ ಭೂಮಿಯನ್ನು ಕಿತ್ಕೊಳ್ಳುವಂಥ ಸಂಭವ ಇದೆ ಅಂಥೇಳಿ ನಮಗೆ ಮಾಹಿತಿಗಳು ಬರ್ತಾ ಇದೆ. ಹಾಗಾಗಿ ನಾವು ಇವತ್ತು SPರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಯಾವುದೇ ಥರ ಅಹಿತಕರ ಘಟನೆಗಳು ಆಗಬಾರ್ದು. ನೀವು ಈ ವಕಫ್ನ ತಿದ್ದುಪಡಿಯನ್ನು ಮಾಡಿದಾಗ ರಾಜ್ಯ ಸರ್ಕಾರದವರು ಬಿಗಿ ಬಂದೋಬಸ್ತನ್ನು ಮಾಡಿ ಎಲ್ಲೂ ಕೂಡ ಗಲಾಟೆ ಘರ್ಷಣೆಗಳು ಆಗದ ರೀತಿಯಲ್ಲಿ ಶಾಂತಿಯುತವಾಗಿ ಇವತ್ತೇನು ವಕಫ್ ಎಂಬ ಕ್ಯಾನ್ಸರು ಬಡ ರೈತರು ರುದ್ರಭೂಮಿ ಮತ್ತು ದೇವಾಲಯಗಳನ್ನು ಕಿತ್ಕೊಳ್ತಾ ಇದೆ, ಅದನ್ನು ತಡೆಯೋದಕ್ಕೋಸ್ಕರ ಎಲ್ಲ ಒಂದು ಜಾಗವನ್ನು ನೋಡಿ ಕೂಡ ಇದೇ ಭೂಮಿ ನಮ್ಮದು ಅಂತೇಳಿ ಕೊಡುವ ಪರಿಸ್ಥಿತಿ ಈ ಸಂವಿಧಾನದಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಸಂವಿಧಾನವನ್ನೇ ಧಿಕ್ಕರಿಸಿ ವಕಫ್ ಅಂತ ಒಂದು ಕ್ಯಾನ್ಸರ್ ರೋಗ ನಮ್ಮ ಅಮಾಯಕರ ಭೂಮಿ ಮತ್ತು ಜಮೀನುಗಳನ್ನ ಕಿತ್ಕೊಳ್ಳಿಕ್ಕೆ ಹೋಗ್ತಾ ಇದೆ. ಹಾಗಾಗಿ ಕೆಲವೊಂದು ಕಡೆ ಕಿಡಿಗೇಡಿಗಳು, ಕೆಲವೊಂದು ಮುಸಲ್ಮಾನ್ ಜಿಹಾದಿಗಳು, ಕಿಡಿಗೇಡಿಗಲ್ಲ, ನಿಜವಾಗಲೂ ನಾವು ಮುಸ್ಲಿಮ್ಸರ ವಿರೋಧಿ ಅಲ್ಲ, ಇಸ್ಲಾಮಿಕರ ವಿರೋಧಿ, ಇಸ್ಲಾಮಿಕ್ ಚಟುವಟಿಕೆ ಇರುವಂಥವರು ಗಲಭೆಗಳನ್ನು ಮಾಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಅವಮಾನ ಮಾಡಬೇಕನ್ನೋ ಒಂದು ದೃಷ್ಟಿಯಿಂದ ಅವರು ಕಾಯ್ಕೊಳ್ತಿದ್ದಾರೆ. ಈಗಾಗಲೇ ಒಂದು 4-5 ಬೈಠಕ್ಗಳನ್ನು ಮಾಡಿದ್ದಾರೆ. ಲಕ್ಷಾಂತರ ಜನಗಳು ಸೇರಿ ಈ ಗಲಭೆಗೆ ಯಾವುದೇ ಕಾರಣಕ್ಕೂ ಸರ್ಕಾರ ಅಸ್ವಸ್ಥತೆ ಕೊಡಬಾರದು. ಪೊಲೀಸ್ ಅವರು ಕಟ್ಟುನಿಟ್ಟಿನಿಂದ ಈ ಕಾನೂನನ್ನು ಪಾಲಿಸಿ ಆ ರೀತಿ ಚಟುವಟಿಕೆಗಳ ಖಂಡನೆ ಮತ್ತು ರೌಡಿ ಲಿಸ್ಟ್ಗಳಿರುವಂಥ ಜಿಹಾದಿಗಳನ್ನು ಒಳಗಡೆ ಹಾಕಿ ಈ ಮಸೂದೆ ಅಂಗೀಕಾರ ಆಗಲಿಕ್ಕೆ ಸುಲಭವಾಗಿ ಮಾಡಬೇಕಂತೇಳಿ ಶ್ರೀರಾಮ ಸೇನೆ ಸಂಘಟನೆಯಿಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ಸ್ನೇಹಿತರ ಜೊತೆ ದುಬೈ ಟೂರ್ ಹೋಗೋ ಆಲೋಚನೆ ಇದೆಯಾ? ಸರಿಯಾದ ಮಾರ್ಗದರ್ಶಕರು ಸಿಗ್ತಿಲ್ವೇ? ಹಾಗಿದ್ರೆ ನಿಮ್ಗಿದೆ ಇಲ್ಲೊಂದು ಸುವರ್ಣ ಅವಕಾಶ. ಕಡಿಮೆ ವೆಚ್ಚದಲ್ಲಿ ಕರ್ನಾಟಕದ ಪ್ರಸಿದ್ಧ ಟ್ರಾವೆಲ್ ಈಸಿ ವತಿಯಿಂದ 5 ರಾತ್ರಿ 6 ದಿನಗಳ ದುಬೈ ಶಾಪಿಂಗ್ ಫೆಸ್ಟಿವಲ್ ಟೂರ್ ಆಯೋಜಿಸಲಾಗಿದ್ದು, ವಿಶೇಷ ರಿಯಾಯಿತಿ ದರದಲ್ಲಿ EMI ಆಪ್ಷನ್ ಕೂಡ ಲಭ್ಯವಿದೆ. ಈ ಫೆಸ್ಟಿವಲ್ ಟೂರ್ನಲ್ಲಿ ನಿಮಗೆ 4 ಸ್ಟಾರ್ ಹೋಟೆಲ್ ಅಕಾಮಿಡೇಷನ್ಸ್, ಭಾರತೀಯ ಶೈಲಿಯ ಊಟ ತಿಂಡಿ ಹಾಗೂ ಫುಲ್ ಮಸ್ತ್ ಚಟುವಟಿಕೆಗಳಿಂದ ಕೂಡಿದ ಟೂರ್ ಇದಾಗಿದ್ದು, ಅನುಭವಿ ಗೈಡ್ ನಿಮ್ಮೊಂದಿಗೆ ಇರ್ತಾರೆ. ಸೈಟ್ ಸೀಯಿಂಗ್ ಪ್ಲೇಸಸ್ ಅಲ್ಲಿ ನೀವು ಮಿರಾಕಲ್ ಗಾರ್ಡನ್ ಮತ್ತು ಗ್ಲೋಬಲ್ ವಿಲೇಜ್, ಬುರ್ಜ್ ಖಲೀಫಾ, ಫೌಂಟೇನ್ ಶೋ ಅಂಡ್ ಅಂಡರ್ ವಾಟರ್ ಝೂ at Dubai Mall, marine cruise with dinner, desert safari with belly dance, Abu Dhabi city tour with Hindu temple, Ferrari World, Dubai city tour with Dubai frame photo stop, future of museum ಹಾಗೂ ಇನ್ನು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಬಹುದು, ಸುತ್ತಾಡಬಹುದು. ಆಸಕ್ತರು ಪ್ರವಾಸಿ ವೆಚ್ಚ ಹಾಗೂ ಇನ್ನಿತರ ಯಾವುದೇ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ. ಟ್ರಾವೆಲ್ ಈಸಿ, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ. 9591027265 7899173517.